ಮಾತಾಡ್ತೀನಿ. ಹೋಗಿಲ್ಲ ಅಲ್ಲಿಗೆ, ಜನರಲ್ ಆಗಿ ಹೇಳ್ಬೇಕಾಗ್ತದೆ. ಅಲ್ಲಿ ನೋಡಿದ ಮೇಲೆ ಮಾತಾಡೋಣ. ಬೇರೆ ಏನಾದ್ರು ಇದ್ರೆ ಕೇಳಿ ಸರ್. ಆದ್ರೂ ತುಂಗಭದ್ರಾ ಜಲಾಶಯ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಸರ್ಕಾರ ಅಂತ ಆರೋಪ ಮಾಡ್ತಾರೆ ರೈತರು. ಕೆಆರ್ಎಸ್ ಸದಸ್ಯತೆಗೆ ಹೋಗ್ತಿದ್ರು 3 ದಿನ ಆದ್ರೆ ಇಷ್ಟು ಎಲ್ಲ ಜನರು ಸಹ ಆರೋಪ ಮಾಡ್ತಾರೆ. ಸರ್ ಸಿಎಂ ಅವರು ಬರಲಿಲ್ಲ ಅಂತ ಮಾತಾಡ್ರಿ. ಯಾಕಿಲ್ಲ ಅಂತ ಆರೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಿಂದ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಬೋರ್ಡ್ ಇದೆ ಅಂತ ಗೊತ್ತಾ? ಅವ್ರೇನ್ ಹೇಳ್ತಾರೆ ಸರ್? ಬೋರ್ಡ್ headed by the chairman appointed by Government of India. Appointed by whom? Government of India. Government of India ಯಾರ ಪಕ್ಷದಲ್ಲಿರೋದು, ಯಾರ ಪಕ್ಷದ ಅಧಿಕಾರದಲ್ಲಿರೋದು? ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ. ಕೇಳೋದಕ್ಕೆ ಹೇಳ್ತಾ ಇದ್ದೀನಿ, ಬಟ್ ನಾನು ರಾಜಕೀಯ ಮಾಡಕ್ ಹೋಗಲ್ಲ. ದೇರ್ ಇಸ್ ಎ ಬೋರ್ಡ್ headed by the chairman appointed by Government of India. ಅವರು CWC-ನವರು ಅವರು ಮಾಡ್ತಾರೆ. ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ, ಮೆಂಬರ್ ಇರ್ತಾರೆ. ತೆಲಂಗಾಣದವರು ಇರ್ತಾರೆ, ಆಂಧ್ರ ಪ್ರದೇಶದವರು ಇರ್ತಾರೆ. ಅವರಿಷ್ಟು ಜನ ಸೇರಿ ಬೋರ್ಡ್ ಒಂದು ಬಿಳಿ ಆನೆ ಇದ್ದಂಗೆ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ ಸರ್. ಅದರಿಂದ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮ್. 53ನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದ್ದು. ಇದು 48ನೇ ಇಸ್ವಿನಲ್ಲಿ ಶುರುವಾಗಿ 52, 53ನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು. ಅವತ್ತಿನಿಂದ ಏನೂ ಆಗಿರಲಿಲ್ಲ, ತೊಂದರೆ ಆಗಿರಲಿಲ್ಲ. ಇವತ್ತು ತೊಂದರೆ ಆಗಿದೆ. 19ರಲ್ಲೂ ಆಗಿತ್ತು ಚೈನ್ ಕಟ್ ಆಗಿತ್ತು. ಹಿಂಗೆ ವಿರೋಧ ಪಕ್ಷದವರು ನಿನ್ನೆ ಬಿಜೆಪಿಯವರು ಗೂಬೆ ಕೂಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬಾಗ್ಬಿಟ್ಟದೆ. ನಾನು ಯಾರ ಮೇಲೂ ಗೂಬೆ ಕೂಡಿಸೋದು. ನಾವು ರೈತರ ಪರ ಇದ್ದೀವಿ. ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ.